ಮನಸ್ಸಿನಲ್ಲಿ ಕೆಲವು ಭಾವನೆಗಳನ್ನು ಹೇಳಿಕೊಳ್ಳಲಾಗದೆ ಒಬ್ಬರನ್ನು ತುಂಬ ಇಷ್ಟಪಟ್ಟಿದ್ದರೆ ಆ ವ್ಯಕ್ತಿಯೊಡನೆ ನಿಮ್ಮ ಪ್ರೇಮ ನಿವೇದನೆಯನ್ನು ಹೇಳಿಕೊಳ್ಳಲು ತುಂಬ ಚಡಪಡಿಸುತ್ತಿದ್ದರೆ ನಾವು ಹೇಳುವ ಹಾಗೆ ಈ ಒಂದು ಸುಲಭ ತಂತ್ರವನ್ನು ಮಾಡಿ ನೋಡಿ. ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮನ್ನು ಸಹ ತುಂಬ ಪ್ರೀತಿ ಮಾಡುತ್ತಾರೆ. ನಿಮ್ಮನ್ನು ನೀವು ಹೇಗೆ ಇಷ್ಟಪಡುತ್ತೀರೋ ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಇಷ್ಟಪಡುತ್ತಾರೆ. ಆ ತಂತ್ರ ಯಾವುದು, ಹೇಗೆ ಮಾಡಬೇಕು, ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವ ಪ್ರತಿ ದೈವ ಮಾಹಿತಿ, ಆಧ್ಯಾತ್ಮ ಮಾಹಿತಿ ಮತ್ತು ಅನೇಕ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಎಲ್ಲರಿಗೂ ತಿಳಿದಿರುವ ಹಾಗೆ ಪ್ರೀತಿ ಎನ್ನುವುದು ಸಹಜವಾಗಿ ಹುಟ್ಟುತ್ತದೆ. ಇಂತಹ ಪ್ರೀತಿಯನ್ನು ಕೆಲವರಿಗೆ ಹೇಳಿಕೊಳ್ಳಲು ಆಗುವುದಿಲ್ಲ, ಏಕೆಂದರೆ ಅಷ್ಟು ಪ್ರೀತಿಸುತ್ತಿರ್ತೀರ. ಮತ್ತು ಎಲ್ಲಿ ನಾನು ಹೇಳಿಕೊಂಡ್ರೆ ಅವರು ನಮ್ಮನ್ನು ಬಿಟ್ಟುಟೋಗ್ತಾರೋ ಅನ್ನೋ ಭಯ ಬೇರೆ ಇರುತ್ತೆ. ನೀವು ಇಷ್ಟಪಡುವ ವ್ಯಕ್ತಿಯು ನಿಮ್ಮ ಜೊತೆಯಲ್ಲೇ ಇರಬೇಕು, ನಿಮ್ಮನ್ನು ಕೂಡ ಪ್ರೀತಿಸಬೇಕು, ಎಂದಿಗೂ ಕೂಡ ನಿಮ್ಮಿಂದ ದೂರ ಆಗಬಾರದು ಅನ್ನುವ ಬಯಕೆಯನ್ನು ಪ್ರತಿಯೊಬ್ಬರು ಕೂಡ ಹೊಂದಿರುತ್ತಾರೆ. ಆದರೆ ಈ ಚಿಕ್ಕ ತಂತ್ರವನ್ನು ಮಾಡುವ ಮೂಲಕ ನೀವು ಪ್ರೀತಿಸಿದವರನ್ನು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗುವುದಿಲ್ಲ, ಸದಾ ನಿಮ್ಮ ಜೊತೆಯಲ್ಲಿರುತ್ತಾರೆ. ಮತ್ತು ಇದು ತುಂಬ ಶಕ್ತಿಶಾಲಿಯಾದ ತಂತ್ರವಾಗಿದೆ. ನೀವು ಪ್ರೀತಿಸಿದಂತಹ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಬೇರೆಯವರನ್ನು ಪ್ರೀತಿಸುವುದು ಅಥವಾ ನಿಮ್ಮಿಂದ ದೂರ ಆಗುವುದು, ಈ ರೀತಿಯಾದಂತಹ ಸಂದರ್ಭದಲ್ಲಿ ನಿಮ್ಮ ಹಿಂದೆಯೇ ಬಂದೇ ಬರುತ್ತಾರೆ. ಒಂದು ಪುಟ್ಟ ಕೆಲಸ ಮಾಡಿ. ಇದು ತುಂಬ ಸರಳವಾದ ಮತ್ತು ಸುಲಭವಾಗಿ ಮಾಡಬಹುದಾದ ತಂತ್ರವಾಗಿದೆ. ನಾವು ತಿಳಿಸುವ ಹಾಗೆ ಕೆಲವು ವಸ್ತುಗಳನ್ನು ಇದರ ಜೊತೆಯಲ್ಲಿ ಇಡಬೇಕು. ಅಂದರೆ ಕಪ್ಪು ಬಟ್ಟೆ, 2 ನಿಂಬೆಹಣ್ಣು ಮತ್ತು 1 ತೆಂಗಿನಕಾಯಿ ತೆಗೆದುಕೊಂಡು ಈ ತಂತ್ರವನ್ನು ಮಾಡಬೇಕು. ತೆಂಗಿನಕಾಯಿ ಮೇಲೆ ನಿಮ್ಮ ಹೆಸರು ಮತ್ತು ನೀವು ಯಾರನ್ನು ಇಷ್ಟಪಡುತ್ತೀರೋ ಅವರ ಹೆಸರು ಬರೆದಾದ ನಂತರ ತೆಂಗಿನಕಾಯಿಯನ್ನು, ಕಪ್ಪು ಬಟ್ಟೆ ಮತ್ತು ನಿಂಬೆಹಣ್ಣನ್ನು 2 ಸೇರಿಸಿ ಎಕ್ಕದ ಎಲೆಯನ್ನು ಸಂಪೂರ್ಣವಾಗಿ ಕಟ್ಟಿ ಇಡಬೇಕು. ಆಮೇಲೆ ಇನ್ನೊಂದು ಎಕ್ಕದ ಎಲೆ ಮೇಲೂ ಸಹ ನಿಮ್ಮ ಹೆಸರು ಬರೀಬೇಕು ಮತ್ತು ಅವ್ರ ಹೆಸರು ಬರೀಬೇಕು. ಈ ರೀತಿಯಾಗಿ ನೀವು ಮಾಡೋದ್ರಿಂದ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಆಗುತ್ತೆ. ಹಾಗೂ ಅವರು ಕೂಡ ನಿಮ್ಮನ್ನು ಇಷ್ಟಪಡುತ್ತಾರೆ. ಪ್ರೀತಿಸಿದವರನ್ನು ಪ್ರೀತಿಯಿಂದ ಮದುವೆಯಾಗಬೇಕು ಅನ್ನುವುದಾದರೆ ಈ ತಂತ್ರ ಮಾಡಿ. ಹಾಗಾದರೆ ಇದನ್ನು ಮಾಡಾದ್ಮೇಲೆ ಏನು ಮಾಡಬೇಕು ಗುರುಗಳೇ ಅಂತ ನೀವು ಕೇಳ್ತೀರ. ಯಾರೂ ಇಲ್ಲದೆ ಇರುವ ಸಮಯವನ್ನು ನೋಡಿಕೊಂಡು ಒಂದು ಮಠ ಮಧ್ಯಾಹ್ನ ಅಥವಾ ಮಧ್ಯರಾತ್ರಿ ಈ ಸಮಯವನ್ನು ನೋಡಿಕೊಂಡು ಯಾರೂ ಇಲ್ಲದ ವೇಳೆಯಲ್ಲಿ ಒಂದು ಮರದ ಕೆಳಗೆ ಇದನ್ನು ಇಟ್ಟು ಹಿಂದಿರುಗಿ ನೋಡದೆ ಬರಬೇಕು. ಈ ರೀತಿ ಮಾಡಿ ನೋಡಿ. ನೀವು ಎಷ್ಟೇ ಕಷ್ಟಪಟ್ಟರೂ ಅದು ಫಲಿಸದೇ ಇಲ್ಲ ಅನ್ನುವುದಾದರೆ ಅದು ಖಂಡಿತ ಫಲಿಸುತ್ತೆ. ಅವರು ಕೂಡ ನಿಮ್ಮನ್ನು ಇಷ್ಟಪಡುವಂತೆ ಆಗುತ್ತೆ. ಈ ತಂತ್ರವನ್ನು ನೀವು ಮಾಡಿ ಬದಲಾವಣೆ ನೀವೇ ಕಾಣಬಹುದು. ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಕ್ಕೆ ಬಳಸಬಾರದು. ಪ್ರೀತಿಸಿದವರನ್ನು ಮದುವೆಯಾಗಲು ಮಾತ್ರ ಇದನ್ನು ಬಳಸಿ. ತುಂಬ ಚೆನ್ನಾಗಿರುತ್ತೆ ಜೀವನ. ಹಾಗೂ ಯಾವುದೇ ಸಮಸ್ಯೆಗಳಿದ್ದರೂ ಇದನ್ನು ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ, ನೀವೇ ಮಾಡಿಕೊಡಿ ಗುರುಗಳೇ ಅಂತ ಕೇಳೋದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಇವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಸೂಚಿಸುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ಧನ್ಯವಾದ.